ವಾಕ್ಯವನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿಗೆಡಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನು ನಿಜ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ ಜೀವರಿಗೆಲ್ಲ ಅದ್ವೈತ ಬೋಧದಿನ್ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನಟನಪ್ಪೆ ಸಿದ್ಧಾರೂಢರಿಗೆ ನಟನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವುದನಗ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೆಯ ಅಧ್ಯಾಯದ 27ನೆಯ ಕೊನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ಗುಣಾತೀತನಾಗುವುದಕ್ಕೆ ಸಾಧನೆ ಏನು ಮಾಡಬೇಕು, ನಾವು ಯಾವ ಪ್ರಯತ್ನವನ್ನು ಮಾಡಬೇಕು ಅಂದರೆ ಮಹಾತ್ಮರು ಆ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿಯವರೆಗೂ ಹೇಳ್ತಾ ಬಂದರು. ಈಗ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮಣ ಹಿ ಪ್ರತಿಷ್ಠಾ ಅಹಂ ಅಮೃತಸ್ಯ ಅವೇಶ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ ಅಂತ ಇಲ್ಲಿ ಒಂದು 4-5 ಮಾತುಗಳನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಕೇವಲ ಏಕೈಕ, ಕೇವಲ ಏಕ, ಕೇವಲ ಅಂದರೆ ಒಂದೇ ಒಂದು, ಏಕಂದರೆ ಒಂದೇ ಒಂದು. ಅದರಲ್ಲಿ ಏನಿದೆ ಅಂದರೆ ಸರ್ವಶಕ್ತಿ ಇದೆ ಅಂತಲ್ಲಿ.
ಅನೇಕ ವಸ್ತುಗಳಲ್ಲಿ ಶಕ್ತಿ ಇದೆ, ಆದರೆ ಅನೇಕ ಪ್ರಕಾರದ ಅಪೂರ್ಣ ಶಕ್ತಿಗಳುಂಟು. ಪರಬ್ರಹ್ಮನಲ್ಲಿ ಸರ್ವ ಶಕ್ತಿಗಳುಂಟು. ಹಾಗಾಗಿ ಇಲ್ಲಿ ಮಹಾತ್ಮರು ಏನಂತ ಹೇಳ್ತಾರಂದ್ರೆ, ತತ್ವಮಸಿ ಮಹಾವಾಕ್ಯದಲ್ಲಿ ಇರುವಂಥ ತತ್ಪದಕ್ಕೆ ವಾಚಾರ್ಥವಾದಂಥ ಮತ್ತು ಸಮಸ್ತ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣವಾದಂಥ ಮಾಯಾ ವಿಶಿಷ್ಟವಾದ ಸೋಪಾದಿಕ ಬ್ರಹ್ಮಕ್ಕೆ ನಿರ್ವಿಕಲ್ಪವಾದ ತತ್ಪದ ಲಕ್ಷಾರ್ಥ ಅಂದರು. ಇಲ್ಲಿ ಏನು ಹೇಳ್ತಾ ಬಂದ್ರು ಅಂದರೆ, ತತ್ಪದಕ್ಕೆ ವಾಚಾರ್ಥ, ಲಕ್ಷಾರ್ಥ ಮತ್ತು ಅಸಿ ಪದಾರ್ಥ ಅಂತ 3 ಪದಗಳುಂಟು. ಅವುಗಳಲ್ಲಿ ಬ್ರಹ್ಮಕ್ಕೆ ನಿರ್ವಿಕಲ್ಪವಾದ, ನಿರ್ವಿಕಲ್ಪ ಅಂತ ಶಬ್ದ ಯಾಕೆ ಹಾಕ್ಯಾರಂದ್ರೆ, ಚತುರ್ಮುಖ ಬ್ರಹ್ಮನಿಗೆ ಕಲ್ಪನೆ ಇದೆ, 4 ಮುಖ ಅಂತ ಕಲ್ಪನೆ ಆದ. ಆದರೆ ನಿರ್ವಿಕಲ್ಪ ಬ್ರಹ್ಮನಲ್ಲಿ ಕಲ್ಪನಾತೀತವಾಗಿರುವಂಥದ್ದು. ಅಂಥ ಒಂದು ನಿರ್ವಿಕಾರವಾದ, ಕಲ್ಪನೆಗೆ ಅತೀತವಾದ ಮತ್ತು ಇಂದ್ರಿಯಾದಿಗಳಿಗೆ ಅಗೋಚರವಾದ, ಮನಬುದ್ಧಿಗಳಿಗೆ ಅರಿಯದಂಥದ್ದು ಯಾವುದಾದ ಆ ಬ್ರಹ್ಮ, ಅದು ಯಾರು? ನಾನೆಂದು ತಿಳ್ಕೋಬೇಕಿಲ್ಲಿ. ನಿರ್ಗುಣ ಸ್ಥಿತಿಯಲ್ಲಿ ನಿಂತವರಿಗೆ ಆ ಬ್ರಹ್ಮನೇ ನಾನು ಅಂತ ತಿಳ್ಕೊಂಡು, ಪ್ರತಿಷ್ಠಾರೂಪನು ಅಂದರೆ ಪಾರಮಾರ್ಥಕವಾಗಿಯೂ ನಿರ್ವಿಕಲ್ಪವಾಗಿಯೂ ಸಚ್ಚಿದಾನಂದ ರೂಪವಾಗಿಯೂ ಸರ್ವ ಉಪಾಧಿಗಳಿಂದ ರಹಿತವಾಗಿಯೂ ಇರುವ ತತ್ಪದ ಲಕ್ಷಾರ್ಥವೇ ಶ್ರೀಕೃಷ್ಣ ಭಗವಂತನ ವಾಸ್ತವಿಕವಾದ ಲಕ್ಷಣ. ಇದ್ದಕ್ಕೆ ಇದ್ದಂಥ ಶ್ರೀಕೃಷ್ಣನ ಲಕ್ಷಣ ಏನಂದ್ರೆ ಇದೇ ಲಕ್ಷಣ ಅಂತ. ಈ ಕೃಷ್ಣ ರಾಮ ಅಂತಕ್ಕಂಥ ಲಕ್ಷಣ ಏನವ, ಇವು ಮಾಯಾ ಉಪಾಧಿ ಶರೀರದಿಂದ ಕೃಷ್ಣನ ರೂಪ ಆಕಾರ, ರಾಮನ ರೂಪ ಆಕಾರ. ಆದರೆ ಆ ರಾಮನ ಶರೀರವನ್ನು, ಕೃಷ್ಣನ ಶರೀರವನ್ನು ಬಿಟ್ಟರೆ ಇರ್ತಕ್ಕಂಥ ಶ್ರೀಕೃಷ್ಣ ಒಬ್ಬನೇ ಅಂತ. ಅಲ್ಲಿ ಶ್ರೀಕೃಷ್ಣ ಓದಿಲ್ಲಿ, ಅಲ್ಲಿ ಪರಬ್ರಹ್ಮ ಅಂದರು. ಹಾಗಾಗಿ ನಾಮರೂಪಗಳಿಗೆಲ್ಲ ಜಗತ್ತಿನಲ್ಲಿ ಏನಾದಂದ್ರೆ ನಾಮರೂಪದಿಂದ ತೋರುವುದೇ ಜಗತ್ತು ಅಂದರು, ಪ್ರಪಂಚ ಅಂದರು, ಪ್ರಕೃತಿ ಅಂದರು, ಅಥವಾ ಶರೀರ ಅಂತ ನಾವು ಸಮೀಪಕ್ಕೆ ಬಂದಾಗ ಶರೀರ ಅಂತ ಯಾವುದು ಕರಿತೀವಿ? ನಾಮರೂಪದಿಂದ ಯಾವುದು ಕೂಡಿದೆಯೋ ಅದೆಲ್ಲವೂ ಶರೀರ. ಅದು ಸೂಕ್ಷ್ಮ ಆಗಿರ್ಬೋದು, ಸ್ಥೂಲವಾಗಿರ್ಬೋದು, ನಾನಾ ರೂಪ ವಿಕಾರ ಆಕಾರಗಳಿಂದ ಕೂಡಿದ್ದರೂ ಕೂಡ ಅದೆಲ್ಲವೂ ಪ್ರಕೃತಿಯ ಮಾಯಾರೂಪನಿಂದ ನಾಮರೂಪಕ್ಕೆ ಕರಿಬೇಕು ವಿನಃ ಆ ನಾಮರೂಪವನ್ನು ಬಿಟ್ಟರೆ ಬೇರೆ ಪದಾರ್ಥವೇ ಇಲ್ಲ. ಇರಲಿ, ಈ ನಾಮರೂಪದಿಂದ ಅದು ತೋರ್ತದಲ್ಲ, ಈ ತೋರೋದಕ್ಕೆ ಬೇರೆ ಏನು ಇನ್ನೊಂದು ಆದೇನು ಕಾರಣ ಅಂತ ತಿಳ್ಕೊಂಡ್ರೆ ಬೇರೆ ಯಾವ ಕಾರಣವೂ ಇಲ್ಲ, ಬೇರೆ ಕಾರಣ ಇಲ್ಲ. ಬ್ರಹ್ಮನ ಅಧಿಷ್ಠಾನದಲ್ಲಿ, ಬ್ರಹ್ಮನ ಆಶ್ರಯದಲ್ಲಿ ಮಾಯಾರೂಪದ ಪ್ರಪಂಚ ಜಗತ್ತು ದೇಹ ತೋರ್ತಾವ. ಆದರೆ ಅದರಲ್ಲಿ ಇರುವಂಥ ಸಚ್ಚಿದಾನಂದ ಸ್ವರೂಪ ಏನದ,
ಅದೇ ಆಧಾರ ವಿನಃ ಆಧಾರವನ್ನು ಬಿಟ್ಟು ಇದು ತೋರ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ವಶಿಷ್ಠರು ಪರಮಾರ್ಥ ಗೀತೆಯಲ್ಲಿ ಹೇಳುವಾಗ ಆಧಾರ ಆ ಬ್ರಹ್ಮ ಅದೇ ಈ ಮಾಯ ಅಂತ ಅದಕ್ಕೇನು ಮಾಡಿದ್ರು, ಲಕ್ಷಣಾರ್ಥಕ ವಾಕ್ಯವನ್ನು ಪ್ರಯೋಗ ಮಾಡಿದರು, ಮಾಯೆ ಹೇಗಿದೆ ಅಂತ. ಮತ್ತು ಅದು ನಿರುಪಾಧಿಕ ಶುದ್ಧ ಬ್ರಹ್ಮವಾದದ್ದು. ಅದು ನಿರುಪಾಧಿಕ, ಉಪಾಧಿ ಇಲ್ಲ, ಅದಕ್ಕೆ ಶುದ್ಧ. ಶುದ್ಧ ಯಾವುದಾದಂದ್ರೆ ಉಪಾಧಿಯಿಂದ ಕೂಡಿದ್ದು ಶುದ್ಧ ಇರಬಹುದು, ಪರಿಶುದ್ಧವಾಗಿರಕ್ಕೆ ಬರೋಂಗಿಲ್ಲ. ಹಾಲು ಉಪಾಧಿ, ಹಾಲವಲ್ಲ. ಹಾಲು ಶುದ್ಧ ಅಂತ ಹೇಳ್ತೇವೆ, ಆದರೆ ಪರಿಶುದ್ಧ ಅಲ್ಲ. ಯಾಕಂದ್ರೆ ಹಾಲಿನಲ್ಲಿ ಏನು ಕುಡ್ಯವ ಅಂದರೆ ಅದು ಬಿಳಿಯ ಬಣ್ಣ ಕುಡದ, ದ್ರವ ರೂಪದ ಧರ್ಮ ಕುಡದ ಮತ್ತು ಸಿಹಿ ರೂಪದ ಧರ್ಮ ಕೂಡ ಕುಡ್ಯದ. ಅಂದ್ರೆ ಪರಿಶುದ್ಧ ಅಂತ ಹೆಂಗಿಡ್ತಾರೆ? ಅದಕ್ಕೆ ಪರಿಶುದ್ಧ ಅಲ್ಲ, ಶುದ್ಧ. ಹಾಲಿನಲ್ಲಿ ಶುದ್ಧ, ಆದರೆ ಪರಿಶುದ್ಧ ಯಾವುದು ಅಂದ್ರೆ ಬ್ರಹ್ಮ ಅಂತ, ಬ್ರಹ್ಮ. ಹಾಗಾಗಿ ಸೋಪಾಧಿಕ ಬ್ರಹ್ಮಕ್ಕೆ ವಾಸ್ತವ ಸ್ವರೂಪವಾಗಿರುವುದರಿಂದ ನಿರಂತರ ನನ್ನನ್ನು ಚಿಂತಿಸುವ ಅಧಿಕಾರಿಯು ನಿರ್ಗುಣ ಬ್ರಹ್ಮ ಪ್ರಾಪ್ತಿ ರೂಪ ಮೋಕ್ಷಕ್ಕೆ ಸಮರ್ಥನಾಗುವನು ಅಂದ್ರು. ಈ ರೀತಿ ತಿಳ್ಕೊಂಡವನು ನಿರ್ಗುಣ ಗುಣಾತೀತ ಅಂತ ಹಿಂದೆ ಹೇಳ್ಕೊಂತ ಬಂದ್ರಲ್ಲ ಅಧ್ಯಾಯದಲ್ಲಿ, ಈ ರೀತಿ ಚಿಂತಿಸುವ ಅಧಿಕಾರಿ. ಇದಕ್ಕೆ ಸಾಧನಾ ರೂಪವಾದ ಯಾವ ಪ್ರಸ್ಥಾನ ತ್ರಯ ಗ್ರಂಥಗಳನ್ನು ಹಿಡಿದುಕೊಂಡು ವೇದಾಂತ ಶಾಸ್ತ್ರದ ಸವಣಾದಿಗಳನ್ನು ಗುರುಮುಖದಿಂದ ಮಾಡಿ ಅದನ್ನೇ ಸದಾ ಮನನ ಮಾಡುವಂಥವನು, ಚಿಂತಿಸುವನು ಅಂದರೆ ಮನನ ಮಾಡುವಂಥ ಅಧಿಕಾರಿ ಏನಾಗ್ತಂದ್ರಿ? ಅವನು ನಿರ್ಗುಣ ಬ್ರಹ್ಮನೇ ಆಗ್ತಾನಂತ. ನಿರ್ಗುಣ ಬ್ರಹ್ಮ, ನಮ್ಮ ಸ್ವರೂಪ ಎಲ್ಲ ನಿರ್ಗುಣ ಆದ, ಅದಕ್ಕೆ ಯಾವ ಗುಣಗಳಿಲ್ಲ. ಈ ರೀತಿ ಇಲ್ಲಿ ಶ್ಲೋಕದಲ್ಲಿ ಮತ್ತೆ ಅಮೃತ, ಅವ್ಯಯ ಅಂತ ಕೆಲವು ಶಬ್ದಗಳನ್ನು ಬಳಕೆ ಮಾಡ್ಯಾರ. ಕಾರಣ ಅಂದರೆ ಮತ್ತೆ ನಮ್ಮ ಸವಣಾದಿಗಳನ್ನು ಮನನಕ್ಕೆ ಭದ್ರ ಬುನಾದಿ ಆಗುವ ಕಾರಣಕ್ಕಾಗಿಯೇ ಮತ್ತೆ ಮತ್ತೆ ಏನು ಹೇಳಿದ್ರು? ಅಮೃತ. ಅಮೃತ ಅಂದರೆ, ಮೃತ ಅಂದರೆ ನಾಶ ಆಗುವುದು, ಅಮೃತ ಅಂದರೆ ನಾಶ ಆಗದೆ ಇರುವುದು. ನಾಶ ಆಗದೆ ಇರುವುದು ಯಾವುದು ಜಗತ್ತಿನಂದ್ರೆ ಅಹಂ ಪದ, ಅಹಂ ಬ್ರಹ್ಮ ಅಸ್ಮಿ ಅದಲ್ಲ. ಅಹಂ ಪದಕ್ಕೆ ಲಕ್ಷಾರ್ಥವಾದ ನಿರುಪಾಧಿಕ ಬ್ರಹ್ಮ. ಅದ್ಯಾವುದು? ನಿರುಪಾಧಿಕ ಬ್ರಹ್ಮ. ಮತ್ತು ಮಾಯ ಉಪಾಧಿಯಾದ ಆ ನಿರುಪಾಧಿಕ ಬ್ರಹ್ಮ ಏನದ? ಮಾಯ ಉಪಾಧಿಯಾದಾಗ ಈಶ್ವರನಿಗೆ ಪ್ರತಿಷ್ಠಾರೂಪನಾದ. ಮನೆ ಕಟ್ಟಿಸಿದವನೊಬ್ಬನು, ಆ ಮನೆಯೊಳಗೆ ಇರೋರು ಮತ್ತೊಬ್ಬರು. ಅವ್ರದ್ದಾಯ್ತೇನು ಮನೆ? ಅದು ಇಲ್ಲ, ಮನೆ ಬೇರೆಯವ್ರದ್ದು, ಇರಲಿಕ್ಕೆ ಅವಕಾಶ ಸಿಕ್ಕದ್ದು ಇವರಿಗೆ ಅಂತ ಅರ್ಥ. ಅದೇ ರೀತಿ ಆ ಮಾಯೆ ಮನೆಯಲ್ಲಿ ಈಶ್ವರನು ಇರಲಿಕ್ಕೆ ವಾಸಸ್ಥಾನ ಆಯ್ತು ನೋಡ್ರಿ. ಈಶ್ವರ ಎಲ್ಲಿರ್ಬೇಕು ಮತ್ತೆ? ಶುದ್ಧವಾದ ಮಾಯೆ ಅಂತ ಅರ್ಥ. ಈ ಬ್ರಹ್ಮಕ್ಕೆ ಅಮೃತವೆಂದು ಹೇಳಿದ್ದರಿಂದ ಈ ಬ್ರಹ್ಮಕ್ಕೆ ಅಮೃತಮಯ ಅಂದ್ರವ್ರು. ಅದಕ್ಕೆ ಸಾವಾದೇನ್ರಿ? ಎಲ್ಲ ಸಾವ್ಯಾಕಿಲ್ಲ, ಅದು ಹುಟ್ಟೇ ಇಲ್ಲ. ಯಾವುದು ಹುಟ್ಟಿಲ್ಲ ಅದಕ್ಕೆ ನಾಶ ಅದ, ಯಾವುದು ಹುಟ್ಟಿಲ್ಲ ಅದು ಅವಿನಾಶಿ ಆದಂದ್ರಾಗ ಅದು ನಾಶವಿಲ್ಲದೆಂದು ತಿಳಿಯಬೇಕು.
ನಾವೇನು ತಿಳ್ಕೊಂಡ್ವಿ? ನಾಶವಾಗುತ್ತೇವೆ ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ಭಗವಂತ ಹೇಳ್ತಾನ, ನಿಮಗೆ ನಾಶ ಇಲ್ಲ, ನಿಮಗಲ್ಲ, ನಿನಗೆ ನಾಶ ಇಲ್ಲ. ನಿಮಗ ಅಂದಾಗ ಬಹುವಚನ ಆಗ್ತದೆ, ನಿನಗಂದ್ರೆ ಏಕವಚನ ಆಗ್ತದೆ. ಏಕವಾಗಿರ್ತಕ್ಕಂಥದ್ದು ಯಾವುದು? ಅಹಂ ಬ್ರಹ್ಮಾಸ್ಮಿ. ಅದು ಒಂದೇ, ಅದು ಭಾಳ ಅದು. ಆ ಕಾರಣದಿಂದ ಇದೇ ವಿಷಯವನ್ನು ಶ್ರುತಿಯು ಏತದ್ ಅಮೃತ ಭಯಮೇತ್ ಬ್ರಹ್ಮ ಅಂತ, ಇದಕ್ಕೆ ಬ್ರಹ್ಮವು ಅಮೃತ ರೂಪವೆಂತೂ ಶ್ರುತಿಯಲ್ಲಿ ಹೇಳ್ತಾ ಬಂದರು. ಬ್ರಹ್ಮವು ಪರಿಣಾಮ ಆಗುವುದಿಲ್ಲ, ಅವ್ಯಯವ. ವ್ಯಯ ಅಂದರೆ ಬದಲಾವಣೆ ಆಗೋದು, ವ್ಯಯ ಅಂದರೆ ನಾಶ ಆಗೋದು. ಈ ನಾಶ ಆಗೋದು ಯಾವುದು ಅಂದರೆ ಈ ಜಗತ್ತೇನದಲ್ಲ, ಈ ಜಗತ್ತು, ಈ ಪ್ರಕೃತಿ, ಆ ಪ್ರಕೃತಿಗೆ ಸಂಬಂಧಪಟ್ಟ ಏನೇನು ವಸ್ತುಗಳವ ಅವೆಲ್ಲವೂ ಒಂದಿಲ್ಲ ಒಂದು ದಿನ ನಾಶದಿಂದ ಕೂಡಿವೆ. ಆದರೆ ಯಾವ ಅಮೃತ ಅಂತ ಹೇಳಿದೀವಿ ಅದಕ್ಕೆ ಎಂದೆಂದಿಗೂ ಮರಣವಿಲ್ಲೆಂದು, ಅದು ಎಂದಿಗೂ ನಾಶ ಆಗೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಅನಂತ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬ್ರಹ್ಮ ಯಾವಾಗಲೂ ಸುಖರೂಪವಾಗಿದೆ. ಅಂದರೆ ಅದು ಎಂಥ ಸುಖ ಅಂದರೆ ಸಾಕೆನಿಸದ, ಸವಿಯದ, ಜೋಕೆಗುಂದದ ಅಂಥ ಸುಖದಿಂದ ಇರೋರು ನಾವೆಲ್ಲ. ನಮ್ಮ ಸ್ವರೂಪ ಹೆಂಗದ? ಆನಂದಕ್ಕೆ ಅದು ಸೀಮೆನೇ ಇಲ್ಲ ಅಂದವರು, ಬರೇ ಆನಂದ ಆನಂದ ಆನಂದ. ಆದರೆ ನಮಗೆ ಬರೇ ದುಃಖ 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 ನಮಗೆ ತೋರ್ತದೆ. ಮತ್ತು ನಾವಿರೋದೊಂದು, ತಿಳ್ಕೊಂಡದ್ದು ಒಂದು ಅಂತ ಅರ್ಥ ಆಯ್ತಲ್ಲ. ಈಗೇನು ಗುರುಶಾಸ್ತ್ರಾದಿಗಳಿಂದ ಏನು ತಿಳ್ಕೊಂಡಾಯ್ತು ನಾವು ಇಲ್ಲಿಯವರೆಗೆ ಅಂದರೆ, ಇದ್ದದ್ದನ್ನು ಇದ್ದಕ್ಕೆ ಇದ್ದಂತೆ ತಿಳ್ಕೊಂಡಂಗಾಯ್ತು. ಯಾವುದು ಇದೆ ಅದು ರೂಪಾಂತರವಾಗದ, ನಾಶವಾಗದ, ಪರಿಣಾಮವಾಗದ, ಮೃತ್ಯುವಾಗದ ಪರಮಾನಂದ ರೂಪವಾಗಿರುವುದು ಯಾವುದು ಅಂತ ನಾವು ಇಲ್ಲಿವರೆಗೂ ತಿಳ್ಕೊಂಡಂಗಾಯ್ತು. ಅದು ಮುಂದೆ ಅದರಲ್ಲಿ ಇರೋದು ಬಿಡೋದು ಮುಂದಿನ ಮಾತು. ಆ ಸುಖವು ಯಾವತ್ತೂ ಕೂಡ ವಿಷಯ ಇಂದ್ರಿಯಗಳ ಸಂಯೋಗದಿಂದ ಹುಟ್ಟಿದ್ದಲ್ಲ. ಸಂಯೋಗ ಆಗಬೇಕು. ಬರೀ ವಿಷಯಗಳಿದ್ದವು, ಆ ಇಂದ್ರಿಯದಲ್ಲಿ ಕೂಡಲಿಲ್ಲ ಅಂದರೆ ಆ ವಿಷಯ ವಸ್ತುವಿನ ಸುಖ ಆಗಲಿ ದುಃಖ ಆಗಲಿ ನಮಗಾಗೋದಿಲ್ಲ. ಯಾವುದೇ ರೂಪವನ್ನು ನೋಡಿದೀವಿ, ಆ ಒಂದು ಪದಾರ್ಥಕ್ಕೂ ನೇತ್ರಕ್ಕೂ ಕೂಡಿದಾಗ, ಸಂಬಂಧ ಆದಾಗ ಅಲ್ಲಿ ನಮಗೆ ಜ್ಞಾನ ಆಗ್ತವೆ. ಅದು ಸ್ತ್ರೀಯ ಜ್ಞಾನ ಆಗ್ಬೋದು, ಪುರುಷನ ಜ್ಞಾನ ಆಗ್ಬೋದು, ಅಥವಾ ಬೇರೆ ಬೇರೆ ರೂಪದ ಜ್ಞಾನಗಳು ನಮಗಾಗ್ತವೆ. ಕಣ್ಣು ಮುಚ್ಚಿದ್ದಿ ಹೊರಗಡೆ ಪದಾರ್ಥ ಆ ರೂಪಗಳು ನಿನ್ನ ಕಾಣ್ತವೇನು? ನಿನ್ನ ಕಣ್ಣಿಲ್ಲೇನು? ಕಣ್ಣನಾವ, ರೂಪನಾದ. ಯಾಕೆ ಮನುಷ್ಯನ ಮೇಲೆ ಸುಖ ದುಃಖದ ಸಂಬಂಧ ಆಗಲಿಲ್ಲ ಅಂದರೆ ನೇತ್ರಕ್ಕೂ ಮತ್ತು ರೂಪಕ್ಕೂ ಸಂಯೋಗವಾಗಿಲ್ಲ. ಕಣ್ಣು ಮುಚ್ಚದಲ್ಲಿ ತೆರೆದು ನೋಡಿದಾಗ ಸಂಯೋಗ ಆಗ್ತದೆ, ಅಲ್ಲಿ ಏನಾದರೂ ಪರಿಣಾಮ ಆಗ್ತದೆ. ಇದರಂತೆ ಎಲ್ಲ ವಸ್ತುಗಳು. ಅದರಂತೆ ಈ ಪರಮಾನಂದ ಸುಖ ಅನ್ನುವುದು ವಿಷಯ ಇಂದ್ರಿಯಗಳ ಸಂಯೋಗದಿಂದ ಹುಟ್ಟಿದ್ದಲ್ಲ. ಇದು ಹುಟ್ಟಿದ್ದಲ್ಲ. ಅದನ್ನು ತಿಳಿಸುವುದಕ್ಕಾಗಿ ಆ ಸುಖಕ್ಕೆ ಏಕಾಂತಿಕ ಸುಖವೆಂಬ ವಿಶೇಷಣ ಪದವನ್ನು ಬಳಸ್ತಾರೆ. ಏಕಾಂತದಲ್ಲಿ ಕಾಂತೇನೆ ಬಾರೆಂದು ಏಕಾಂತ ಕರೆದೊಯ್ದು ಎಂಥ ಮಾತು ಹೇಳಿದನು ಅಂದರು. ಏಕಾಂತ ಅಂದ್ರೇನು? ಇಷ್ಟೆಲ್ಲ ತಿಳಿಸಿ
ಅದನ್ನು ಅನುಭವಕ್ಕೆ ತಂದು ಕೊಟ್ಟದ್ದೇ ಕಾಂತೆ ನೀವಾರಂದ್ರೆ ಶಿಷ್ಯ ಇಲ್ಲಿ ಬಾ ಅಂತ ಗುರು ಕರೆದ. ತನ್ನ ಏಕಾಂತದ ಆನಂದ ಎಲ್ಲಿದೆ ಅಂತ ಆತನಿಗೆ ಬೋಧ ಮಾಡಿದ. ಆ ಸುಖವನ್ನು ಕಂಡಂತ ಶಿಷ್ಯ ಎಂಥಾತ ಗುರುರಾಯನೊಂದು ನೋಡ್ರಿ, ಎಂಥಾತ ಗುರುರಾಯ. ಹಾಗೆ ಬ್ರಹ್ಮರೂಪ ಸುಖವು ವಿಷಯಜನ್ಯ ಸುಖದಂತೆ ವ್ಯಭಿಚಾರಿಯಲ್ಲದೆ, ಅದು ವ್ಯಭಿಚಾರಿ ಅಂದರೆ ಜಾರಣಿ ಅಂತ ಅರ್ಥ. ಯಾಕೆ ಇಂದ್ರಿಯ ಸುಖ ಅದು ಇಂದ್ರಿಯಗಳಿಂದ ಜನ್ಯವಾದದ್ದು, ಹುಟ್ಟಿದ್ದು, ಸ್ವರೂಪದಲ್ಲಿ ಪ್ರಕಟವಾದದ್ದಲ್ಲ, ಹುಟ್ಟಿದ್ದಿದ್ದು. ಹಾಗಾಗಿ ಎಲ್ಲ ದೇಶ ಸರ್ವಕಾಲದಲ್ಲೂ ಇರುತ್ತಿರುವುದು ಈ ವ್ಯಾಪಕ ಸ್ಥಿತಿಯಲ್ಲಿ ತತ್ಸುಖಂ ಎಂದು ಹೇಳಿದೆ. ಇಂಥ ಅಮೃತಾದಿ ಸರ್ವ ಸುಖ ವಿಶೇಷಣಗಳಿಂದ ಕೂಡಿದ ಬ್ರಹ್ಮಕ್ಕೆ ಪರಮೇಶ್ವರನಾದ ನಾನು ವಾಸ್ತವ ಸ್ವರೂಪನಾಗಿರುವನು. ವಾಸ್ತವ ಅಂದ್ರೇನು? ಇದ್ದಕ್ಕಿದ್ದಂಗೆ ಪರಮಾತ್ಮನಲ್ಲಿ ನನ್ನಲ್ಲಿ ಒಂದು ಚೂರು ಕೂಡ ಭಿನ್ನತೆ ಇಲ್ಲ ಅಂತ. ಅಲ್ಲಿ ಏನದ ಇಲ್ಲಿ ಅದೇ ಅದ, ನಿನ್ನಲ್ಲಿ ಏನದ ಪರಮಾತ್ಮನಲ್ಲಿ ಅದೇ ಅದ. ಹಾಗಾಗಿ ಇದನ್ನೇ ಈ ಒಂದು ಕಾರಣ ನನ್ನ ಅನನ್ಯ ಭಕ್ತರು ಅವ್ಯಭಿಚಾರಿಣಿ ಅಂತ ನಿನ್ನೆ ಹೇಳಿದವಲ್ಲ, ಪತಿವ್ರತ ಸ್ತ್ರೀಗೆ ಗಂಡನಲ್ಲೇ ಆಕೆಗೆ ಅತ್ಯಂತ ಪ್ರೇಮ. ಯಾವಾಗ ಮಾಂಗಲ್ಯ ಧಾರಣ ಮಾಡಿದ ನಂತರ ಸಾಯುವವರೆಗೂ ಆ ಸತಿ ಪತಿಯಲ್ಲೇ ಪ್ರೀತಿಯನ್ನು ಮಾಡ್ತಾಳೆ. ವಿನ ಜಾಣಿ ಸ್ತ್ರೀ ಮಾಡಿದಂಗ ನಿತ್ಯ ಪ್ರತಿನಿತ್ಯ ಒಬ್ಬೊಬ್ಬ ಪುರುಷನ ಪ್ರೇಮ ಮಾಡ್ತಾಳೆ. ಏನಕ್ಕೆ ಇವತ್ತೊಬ್ಬನ ಮಾಡಿದ್ರೆ ನಾಳೆ ಇನ್ನೊಬ್ಬನ ಪ್ರೀತಿ ಮಾಡ್ತಾಳೆ. ಆದ್ರೆ ಗರ್ದಿ ಅವ್ಯಭಿಚಾರಿಣಿ, ಆಕೆಯ ಭಕ್ತಿ ಏನದ ಬದಲಾವಣೆ ಎಂದಿಗೂ ಆಗೋದಿಲ್ಲ. ಆದರೆ ಆಕೆ ಕೂಡ ಜಾರಣೆ ಆಗ್ತಾಳೆ. ಹಾಗೆ ಬರೀ ಶ್ರೀಕೃಷ್ಣನ ಸ್ವರೂಪವಲ್ಲ, ಎಲ್ಲರ ಸ್ವರೂಪವೂ ಇದೇ ಆಗಿದೆ. ಬರೀ ಶ್ರೀಕೃಷ್ಣನ ಬಗ್ಗೆ ಹೇಳ್ತಾ ಇಲ್ಲ, ಶ್ರೀಕೃಷ್ಣನ ಸ್ವರೂಪವೇ ನಮ್ಮಲ್ಲಿ ಅದ, ನಮ್ಮಲ್ಲಿದ್ದ ಸ್ವರೂಪವೇ ಕೃಷ್ಣನಲ್ಲಿ ಅದ. ಆ ಕಾರಣದಿಂದ ಇಲ್ಲಿ ಏಕಸ್ವಮಾತ್ಮ ಪುರುಷ ಸತ್ಯಂ ಸ್ವಯಂ ಜ್ಯೋತಿರ್ ಅನಂತ ಆದ್ಯ ನಿತ್ಯೋ ಅಕ್ಷರೋರ್ವ ಅಜನ ಸುಖೋ ನಿರಂಜನ ಪುಣ್ಯೋ ಅದ್ವಯೋ ಮುಕ್ತ ಉಪಾದಿತೋ ಅಮೃತ ಅಂತ ಮತ್ತೊಂದು ಮಾತು ಹೇಳ್ತಾರಲ್ಲಿ. ಅಂದರೆ ಶ್ರೀಕೃಷ್ಣ ಹೇಗಿದ್ದಾನೆ, ಶ್ರೀಕೃಷ್ಣ ಅಂದ್ರೆ ಏನು, ಆತ್ಮ ಹೇಗಿದೆ ಅಂದರೆ ಅದು ಪುರುಷನೆನಿಸಿಕೊಳ್ಳದೆ ಸ್ತ್ರೀ ಎನಿಸಿಕೊಳ್ಳದೆ ಆತ್ಮನ ಲಕ್ಷಣ. ಪುರುಷನಲ್ಲ, ಸ್ತ್ರೀನೂ ಅಲ್ಲ, ಶಿಶುವಲ್ಲ, ಬಾಲಕಲ್ಲ, ಯೌವನಲ್ಲ, ವೃದ್ಧಾಪ್ಯವಿಲ್ಲ, ಜನನಿಲ್ಲ ಮತ್ತು ಮರಣವಿಲ್ಲದ್ದು. ಅದು ಮತ್ತೆ ಅಸ್ಥಿಭಾತಿ ಪ್ರಿಯ ರೂಪದಿಂದ ಕೂಡಿಕೊಂಡಿದೆ. ಯಾವುದು ಮೂರು ಕಾಲದಲ್ಲಿ ಇರ್ತದ ಅದು ಯಾವಾಗಲೂ ಇರ್ತದಂತ. ಮೂರು ಕಾಲದಲ್ಲಿ ಯಾವುದಿದೆಯೋ ಅದು ಎಲ್ಲ ಕಡೆ ಇರ್ತದ. ಸರ್ವ ದೇಶ ಕಾಲ ವಸ್ತು ಅಂತ ಬರೀತಾರಲ್ಲ. ಹಾಗಾಗಿ ಸರ್ವಕ್ಕೂ ಕಾರಣ. ಸರ್ವಕ್ಕೂ ಅಂದ್ರೇನು? ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲಕ್ಕೂ ಕಾರಣ. ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗಕ್ಕೂ ಅವನೇ ಕಾರಣ. ಅದಕ್ಕಾಗಿ ಏನು ಹೇಳಿದ್ರು ಇಲ್ಲಿ ಅಂದರೆ, ಪುರಾಣ ನೆನೆಸಿಕೊಳ್ಳುವೆ. ಪುರಾಣ
ಪುರಾಣ ಅಂದ್ರೆ ಏನು ಅರ್ಥ? ಪುರಾಣ ಅಂದ್ರೆ ಈಗ ಬರೆದ ಪುರಾಣಗಳಲ್ಲ. ಶರಣ ಬಸವೇಶ್ವರ ಪುರಾಣ ಮತ್ತೆ ಬಹಳ ಮಹಾತ್ಮರ ಪುರಾಣಗಳಿಗಾವ. ಈ ಪುರಾಣಗಳು ಈ ಮಹಾತ್ಮರು ಜನನ ಆಗಿ ಅವರು ದೇಹ ತ್ಯಾಗ ಆದ ಮೇಲೆ ಹುಟ್ಟಿದ ಪುರಾಣ, ಹೌದಂದ್ರೆ ಇಲ್ಲೋ? ಆದರೆ ಇದು ಹಳೇ ಪುರಾಣ. ಹಳೇ ಪುರಾಣ, ಪುರಾಣ ಬೇರೆ, ಹಳೇ ಪುರಾಣ ಬೇರೆ. ಇದು ಯಾರ್ದು ಪುರಾಣ ಅಂದರೆ ಪರಮಾತ್ಮನ ಪುರಾಣ, ನಿಮ್ಮ ಪುರಾಣ ಇದು. ಅದಕ್ಕೆ ವ್ಯಾಸ ಮಹರ್ಷಿಗಳು 10 ಪುರಾಣ ಈಶ್ವರನ ಪರವಾಗಿ ಬರೆದರೂ ಕೂಡ ಅದರಲ್ಲಿ ಆತ್ಮ ಪುರಾಣವೇ ಶ್ರೇಷ್ಠ ಅಂತ ಅದರಲ್ಲಿ ಬರೆದರು. ಮತ್ತೆ ಅಂದ್ರೇನು, ನಮ್ಮ ಪುರಾಣವೇ ಇದು ಹಳೇದು. ಮತ್ತು ಇದು ಯಾವಾಗ ಮುಗಿತದ್ರಿ ಅಂದರೆ, ನೀ ಎಷ್ಟು ಜನ್ಮಗಳಲ್ಲಿ ಇನ್ನೂ ಹುಡುತಿದ್ದಿ, ಸಾಯ್ತಿದ್ದಿ, ಹುಡುತಿದ್ದಿ, ಸಾಯ್ತಿದ್ದಿ, ಅಷ್ಟು ಯುಗಗಳು ಬದಲಾವಣೆ ಆದರೂ ಕೂಡ ನಿನ್ನ ಪುರಾಣ ಚಾಲುವೇ ಇರ್ತದೆ, ಚಾಲುವೆ. ಆದರೆ ಆತ್ಮ ಪುರಾಣ ಯಾವಾಗ ನೀನು ತಿಳ್ಕೊಂತಿದ್ದಿ ಅವತ್ತು ನಿನ್ನ ಪುರಾಣ ಮಂಗಲ ಆಗ್ತದೆ. ಅದು ಮಹಾಮಂಗಲ. ಆವಾಗ ಆದಾಗನೇ ಯಾವ ನಿಜಗುಣರು ಜ್ಯೋತಿ ಬೆಳಗುತ್ತಿದೆ ಅಂತ ಆವಾಗ ಮಾಡಿದ ಮಂಗಲ ಅದು. ಈ ಮಂಗಲ ಅಲ್ಲ. ಈ ಕಡೆ ಹುಟ್ಟುತ್ತಾವ, ಸಾಯ್ತಾವ. ಸತ್ತಾಗ ಮಂಗಲ ಮಾಡ್ತೀವಿ, ಹುಟ್ಟಿದಾಗ ಮಾಡ್ತೀವಿ. ಇದು ಮುಗಿದದೇನು ಈ ಮಂಗಲಕ್ಕೆ? ಅದು ಮಹಾಮಂಗಲ. ಆ ಕಾರಣದಿಂದ ಸ್ವಯಂ ಜ್ಯೋತಿ ಅಂದರು. ಸ್ವಯಂ ಜ್ಯೋತಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಯಾವುದೇ ಒಂದು ಬೆಳಕು ಆದಂದ್ರೆ, ಆ ಬೆಳಕೆ ಪ್ರಕಾಶ ಆದಂದ್ರೆ, ಆ ಒಂದು ಜ್ಯೋತಿ ಆ ಪ್ರಕಾಶವನ್ನ ಸ್ವಂತ ತನ್ನಲ್ಲಿಲ್ಲ. ಯಾಕಿಲ್ಲ ಅಂದ್ರೆ, ಈಗ ಅಲ್ಲಿ ದೀಪ ಹಚ್ಚಿವಿ, ಆ ಪ್ರೀತಿ ಮತ್ತು ಎಣ್ಣೆ ಮತ್ತು ಬತ್ತಿ ಇವು 3 ಕೂಡಿದಾಗ ಅದರಲ್ಲಿ ಒಂದು ಬೆಳಕು ಬಂತು, ಹೌದಲ್ರಿ? ಅಂದ್ರೆ ಸ್ವಯಂ ಜ್ಯೋತಿ ಅಲ್ಲ ಅದು. ಬೇರೆಯವರ ಆಶ್ರಯದಲ್ಲಿ ಬೆಳಗ್ತದ. ಎಣ್ಣೆಯ ಆಶ್ರಯ ಬೇಕು, ಬತ್ತಿಯ ಆಶ್ರಯ ಬೇಕು, ಪಡಿತಿಯ ಆಶ್ರಯ ಬೇಕು. ಇವು 3 ಕೂಡಿದಾಗ ಅದು ಬೆಳಗುತ್ತದೆ ಜ್ಯೋತಿ. ಮತ್ತೆ ಇದು ಆರ್ತದಿಲ್ಲ, ಆರದಂತ ಎಲ್ಲರಿಗೂ ಗೊತ್ತಲ್ಲ. ಇಲ್ಲಿ ಮಹಾ ಬೆಳಕಾದೀಗ. ಈ ಟ್ಯೂಬಿನಲ್ಲಿ ಬೆಳಕಾದೇನು? ಟ್ಯೂಬಲ್ಲಿ ಬೆಳಕಿಲ್ಲ. ಅದು ಬೇರೆ ಕಡೆ ವಿದ್ಯುತ್ತಿನ ಸಂಪರ್ಕದಿಂದ ಅದು ತಾನು ಬೆಳಗ್ತದೆ. ಅದರ ತಗೊಂತದ, ಈ ಕಡೆ ಬೆಳಗ್ತದ. ಅಂದ್ರೆ ಸ್ವಂತ ಇಲ್ಲ. ಇಲ್ರಿ, ಸ್ವಂತ ಆದಂದ್ರೆ ಈ ಕರೆಂಟ್ ಹೋದಾಗ ಕತ್ಲಾಗಬಾರ್ದು. ಕತ್ಲಾಗ್ತದಿಲ್ಲ ಅಂದ್ರೆ ಸ್ವಂತ ಬೆಳಗಲ್ಲ. ಮತ್ತೆ ಇವೆಲ್ಲ ಬಿಟ್ಟು ಸೂರ್ಯನಲ್ಲಿಗೆ ನಾವು ಹೋದ್ರೂ ಕೂಡ ಭಾನುಕೋಟಿ ಪ್ರಕಾಶ. ಈ ಸೂರ್ಯ ಜಗತ್ತನ್ನ 1000 ಕಿರಣಗಳಲ್ಲಿ 333 ಕಿರಣಗಳಿಂದ ಬೇಸಿಗೆಯಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡ್ತಾನೆ. ಮತ್ತೆ 333 ಕಿರಣಗಳಿಂದ ಚಳಿಗಾಲದಲ್ಲಿ ಚಳಿಯನ್ನು ಉತ್ಪತ್ತಿ ಆಗ್ತದೆ. ಮತ್ತೆ 333 ಕಿರಣಗಳಿಂದ ಮಳೆಯನ್ನ ಹಾಕ್ತದೆ. ಇನ್ನು ಎಷ್ಟು ಉಳಿದು? 1000 ಕಿರಣಗಳಲ್ಲಿ 1 ಉಳಿದು. ಆ 1 ಕಿರಣಗಳ ಪ್ರಕಾಶದಿಂದ ಈ ಜಗತ್ತನ್ನ ಬೆಳಗ್ತಾನೆ. ಈ ಸೂರ್ಯನಿಗೆ ಎಲ್ಲಿಂದ ಬಂತಪ್ಪ ಶಕ್ತಿ? ಟೂವಿ ಅಂತೂ ವಿದ್ಯುತ್ತಿನಿಂದ ಬಂತು, ದೀಪಕ್ಕೆ ಎಣ್ಣೆ ಬತ್ತಿಯಿಂದ ಬಂತು. ಸೂರ್ಯನಿಗೆ ಅಂತ ಪ್ರಕಾಶ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಅದು ಆತ್ಮನಿಂದಲೇ ಬಂದದ್ದು. ಆತ್ಮ ಅಂದ್ರೆ ಬ್ರಹ್ಮ, ಅಂದ್ರೆ
ಎಲ್ಲವೂ ಒಂದೇ, ಶಬ್ದಗಳು ಬೇರೆ ಬೇರೆ. ಅದರಂತೆ ನಿಮ್ಮಲ್ಲಿ ನೋಡಿದಾಗ, ನಮ್ಮಲ್ಲಿ ನೋಡಿದಾಗ, ನಮ್ಮಲ್ಲಿ ಜ್ಞಾನದ ಬೆಳಕಾದಲ್ಲ. ಕಣ್ಣು ತೆರೆದು ನೋಡಿದರೆ ಎಂಥೆಂಥ ರೂಪಗಳು ಕಾಣ್ತಾವ, ಕಿವಿ ಲಕ್ಷ್ಯ ಕೊಟ್ಟರೆ ಎಂತೆಂಥ ಶಬ್ದಗಳನ್ನು ಕೇಳ್ತದ, ಮೂಗು ಇಲ್ಲೇ ಅದ, ಎಲ್ಲೆಲ್ಲೂ ಇರುವಂಥ ಗಂಧ ವಾಸನೆಗಳನ್ನು ಇದು ನೋಡ್ತದ. ಹೌದಲ್ಲ? ಈ ಶಕ್ತಿ ಈ ಇಂದ್ರಿಯಾದಿಗಳಿಗೆ, ಮೂಗಿಗೆ, ಕಣ್ಣಿಗೆ, ಕಿವಿಗೆ, ನಾಲಿಗೆಗೆ, ಚರ್ಮಕ್ಕೆ ಎಲ್ಲಿಂದ ಬಂತು? ಇದು ಜಡ ಶರೀರ. ಸ್ವಯಂ ಇತರ ಗತಿ ಶೂನ್ಯತ್ವಂ ಜಡತ್ವ. ಪ್ರಾಣ ಬರೋದಕ್ಕಿಂತ ಮುಂಚೆ ಜಡ ಆದ, ಪ್ರಾಣ ಬಂದಾಗ ಚೇತನ ಆದ, ಪ್ರಾಣ ಹೋದಾಗ ಮತ್ತೆ ಜಡ ಆದ. ಅದಕ್ಕೆ ನಿಜಗಂಡರು ಎಷ್ಟು ಆಶ್ಚರ್ಯ ನೋಡ್ರಿ. ತನು ವಿಧನ ಉಳಿದ ಇಂದ್ರ ಜಾಲದ ಆಟಗಳು ಉಂಟೆ ಅಂತ ಕೇಳಿದ್ರು. ಉಂಟೆ ಅಂದ್ರೆ ಯಾವ ಪಂಡಿತ ವಿಚಾರ ಮಾಡಲಿ ಇಲ್ಲ ಅಂದ್ಬಿಟ್ರು. ಪ್ರಾಣ ಬಂದು ಕೂಡೋದಕ್ಕಿಂತ ತಾಯಿಯ ಗರ್ಭದಲ್ಲಿ 6 ತಿಂಗಳ ಜಡವಾಗಿ ಇತ್ತು. ಹೌದಾ? ಮತ್ತೆ 7ನೇ ತಿಂಗಳಲ್ಲಿ ಪ್ರಾಣ ಬಂದಾಗ ಚೇತನ ಬಂತು. ಅದು ಹೊರಗೆ ಬಂದು ಮತ್ತೆ ಪ್ರಾರಬ್ಧ ಅನುಸಾರವಾಗಿ 10 ವರ್ಷ ಇರ್ಬೋದು, 50 ಇರ್ಬೋದು, 100 ವರ್ಷ ಇರ್ಬೋದು. ಪ್ರಾಣ ಹೋದ್ರೆ ಮತ್ತೇನಾಯ್ತು? ಜಡ ಆಯ್ತು. ಇದು ಪ್ರಾಣ ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು ಅಂತ ಅರ್ಥ. ಯಾಕೆ ಬಂತು, ಯಾಕೆ ಹೋಯ್ತಪ್ಪ? ಪ್ರಾಣ ಬಂತಲ್ರಿ. ಇಲ್ಲಿ ಬೆಳಕು ಬಂದ್ರೆ ಕರೆಂಟ್ ಬಂತಂತೀವಿ, ಕತ್ತಲಾದ್ರೆ ಕರೆಂಟ್ ಹೋಯ್ತೆ ಅಂತೀವಿ. ಹೌದಿಲ್ಲ? ಶರೀರಕ್ಕೆ ಚೇತನ ಬಂದದ್ದು ಯಾವಾಗಂದ್ರೆ ಆ ಪ್ರಾಣ ಬಂದು ಈ ಶರೀರ ಒಳಗೆ ಸೇರಿತಿಲ್ಲ, ಆವಾಗ ಈ ಬೆಳಕು ಬಂದಂಗೆ ಇದರಲ್ಲಿ ಚೇತನ ಬಂತು ನೋಡ್ರಿ. ಜ್ಞಾನ ಆಯ್ತು. ಆ ಜ್ಞಾನದಿಂದನೇ ಕಣ್ಣಿಗೆ ರೂಪ ಕಾಣ್ತದ, ಕಿವಿಗೆ ಶಬ್ದ ಕೇಳ್ತದ, ಸ್ಪರ್ಶ ಮಾಡ್ತದ ಚರ್ಮಕ್ಕೆ, ರಸ ನಾಲಿಗೆ ರುಚಿ ನೋಡ್ತದ, ಮೂಗು ಗಂಧವನ್ನು ನೋಡ್ತದ. ಇಷ್ಟೆಲ್ಲ ಶಕ್ತಿ ಯಾಕೆ ಬಂತು? ಪ್ರಪಂಚದಲ್ಲಿ ಸೂರ್ಯನಿಗೆ, ದೀಪಕ್ಕೆ ಹೆಂಗ ಆತ್ಮನಿಂದ ಶಕ್ತಿ ಬಂದದ, ಅದೇ ಆತ್ಮ ಪಿಂಡಾಂಡದೊಳಗೆ ಸೇರಿದಾಗ ಎಲ್ಲ ದಶೇಂದ್ರಿಯಗಳಿಗೂ, ಕೈಗೂ, ಕಾಲಿಗೂ, ಕಾಲಿನಲ್ಲಿರುವಂಥ ಉಗುರಿಗೂ, ತಲೆಯಲ್ಲಿ ಬೆಳೆಯುವಂಥ ಕೂದಲಿಗೂ, ಕೂದಲು ಬೆಳಿತಾವಿಲ್ಲ, ಅವು ಜಡವಂತರು, ಚೇತನ ಅದು ಜಡ ಅದ. ಆದರೆ ಆ ಆತ್ಮನ ಸಾಂಗತ್ಯದಿಂದ ಜಡವಾದ ಕೂದಲು ಕೂಡ ತಲೆಗೆ ಬೆಳಿತೇವೆ ನೋಡ್ರಿ. ಕಾಲಲ್ಲಿ ಊರು ಜಡಾವೋ ಚೇತನಾವೋ ಜಡಾವ, ಆದ್ರೂ ಕೂಡ ಊರು ತಕ್ಕಂತೀವಿಲ್ಲ. 6 ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ ಕಟಿಂಗ್ ಮಾಡಿಸಂತೀವಿ. ಅವು ಬೆಳಿತಾವಂತ ಅರ್ಥ ಆಯ್ತಲ್ಲ. ಇವೆಲ್ಲ ಬೆಳಿಲಿಕ್ಕೆ ಏನು ಕಾರಣ ಅಂದರೆ ಒಳಗೊಬ್ಬ ಕುಂತಾನ, ಏಕೋ ದೇವ ಸರ್ವಭೂತೇಶು ಗೂಢ. ಅದು ಯಾವಾಗ ಆತ್ಮನಿಂದ ಈ ಶರೀರ ಕಡೆಗೆ ಆಯಿತು ಅಂದರೆ, ಇದು 100 ವರ್ಷ ಇಟ್ಟು ಪರೀಕ್ಷೆ ಮಾಡ್ರಿ, 1 ಇಂಚು ಕೂದಲು ಬೆಳೆಯಂಗಿಲ್ಲ. 100 ವರ್ಷ ಇಟ್ಟು ಹೆಣ್ಣನ್ನು ಪರೀಕ್ಷೆ ಮಾಡ್ರಿ, ಒಂದಿಷ್ಟು ಊರು ಬೆಳೆಯಂಗಿಲ್ಲ. ಇಲ್ಲಿವರೆಗೂ ಬೆಳಿತಿದ್ದವ್ರು ಈಗ ಯಾಕೆ ಬೆಳೆವಲು? ಅವನ ಆಸೆಯಿಂದ ಕಡೆಗಾಗ್ಯದಂತಿದು. ಮತ್ತೆ ಹೆಂಗಾಯ್ತು? ಜಡ ಇತ್ತು, ಪ್ರಾಣ ಬಂದಾಗ ಚೇತನ ಬಂತು, ಪ್ರಾಣ ಹೋದಾಗ ಮತ್ತೆ ಕಲ್ಲಾಯ್ತು. ಹಾಗಾಗಿ ಇಲ್ಲಿ ಶಾಶ್ವತ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಇಲ್ಲಿ ಆದ್ಯ ಅಂದ್ರೆ ಉತ್ಪತ್ತಿ ನಾಶವಿಲ್ಲದ್ದು. ಯಾರಿಗೆ ಉತ್ಪತ್ತಿ, ಯಾವುದಕ್ಕೆ ನಾಶ ಆದಂತ ವಿಚಾರ ಮಾಡಬೇಕು. ಉತ್ಪತ್ತಿ ಅಂದ್ರೆ ಹುಟ್ಟೋದು, ನಾಶ ಅಂದ್ರೆ ಸಾಯೋದಂತ ಅರ್ಥ ಮಾಡಬೇಕು. ಜಗತ್ತಿನಲ್ಲಿ ಎಲ್ಲ ಮಹಾತ್ಮರಿಗೂ ಋಷಿಗಳಿಗೂ ರಾಮಕೃಷ್ಣಾದ ಅಂತ ಮೊದಲಿಂದ ಹೇಳ್ತಾ ಬಂದಿವಲ್ಲ, ನಮ್ಮದೇ ಯಾವ ಲೆಕ್ಕ? ರಾಮ, ಕೃಷ್ಣ, ಬಲಿ, ಚಕ್ರವರ್ತಿ, ನಳ, ನಹುಷ,
ಇಂಥವರೆಲ್ಲರೂ ನೋಯಲಿಲ್ಲವೆ ಅಂದರೆ ಅವರೇ ದುಃಖ ಪಟ್ಟು ಹೋದರು. ಕಾರಣ ಏನಂದರೆ ನಿತ್ಯವಾಗಿರುವುದು ಆತ್ಮ, ಅನಿತ್ಯವಾದುದು ನಮ್ಮೆಲ್ಲರ ಶರೀರ. ನಮ್ಮೆಲ್ಲರಂದ್ರೇನು? ಇಡೀ ಜಗತ್ತಿನ ಶರೀರ ಅಂತ ಅರ್ಥ ಮಾಡಬೇಕು. ರಾಮನ ಶರೀರ ಹೋಗ್ಯದಂದಮೇಲೆ ನಮ್ಮದು ಉಳಿತದ, ಕೃಷ್ಣನ ಶರೀರ ಹೋಗ್ಯದ ನಮ್ಮದು ಉಳಿತದ. ಆದರೆ ಅವರೊಳಗಿರುವಂಥ ನಿತ್ಯವಾಗಿರತಕ್ಕಂಥ ಆತ್ಮ ಮಾತ್ರ ಸದಾಕಾಲ, ಆವಾಗೂನಾದ ಈಗೂನಾದ ಮುಂದೂ ಇರದೆ. ಜಗತ್ತಿಗೆ ಇಲ್ಲಿ ಬೆಳೀತಕ್ಕಂಥ ಪ್ರಳಯ ಆದಾಗ, ವಿನಾಶ ಕಾಲ ಬಂದಾಗ ಜಗತ್ತಿನಲ್ಲಿ ತೋರುವಂಥ ಮನೆಗಳು ಹಾಳಾಗಿ ಹೋಗ್ಬೋದು, ಬಿಲ್ಡಿಂಗ್ ಬೀಳ್ಬೋದು, ಬೆಳೆಗಳು ನಾಶ ಆಗ್ಬೋದು, ಕೆರೆ ಹಳ್ಳ ಬತ್ತಿ ಹೋಗ್ಬೋದು ಅಥವಾ ತುಂಬಬಹುದು, ಏನಾದರೂ ಆಗ್ತದಲ್ಲ. ಆದರೆ ಆ ಬೈಲಿಗೆ ಏನೇನಾಗಿದೆ? ಬೈಲಿಗೆ ಕೆರೆ ಬತ್ತಿದಂಗೆ ಬೈಲಿಗೆ ಏನೇನು ನಾಶ ಆಗ್ಯದ? ಕೆರೆ ತುಂಬಿದಾಗ ಏನು ಬೈಲಿಗೇನು ವ್ಯತ್ಯಾಸ ಆಗ್ಯದ? ಆಗಿಲ್ಲ. ಯಾಕಾಗಲಿಲ್ಲ ಅಂದರೆ ಅದು ನಿರಾಕಾರ ಅಂತ. ಬೈಲು ನಿರಾಕಾರದ, ಪ್ರಕೃತಿಯ ಸಂಬಂಧ ಅದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ನಮ್ಮೆಲ್ಲರ ಹೃದಯದಲ್ಲಿ ಇರುವಂಥ ಆತ್ಮ ಏನನ, ಪರಮಾತ್ಮ, ಅವನು ಬೈಲಿಗೆ ಬೈಲಂದರು. ಬಯಲಾಗಿರೋದು ಕಾರಣ ಭಾಳ ಸಲ ಹೇಳ್ತೇವೆ, ಒಡಲೊಳಗೆ ಎದ್ದು ಒಡಲಿಂಗೆ ಆಧಾರವಾಗಿ ಒಡಲ ಸೋಂಕದ ಇರುವ ಪರಿಯ ನೋಡ ಅಂತ ಎಷ್ಟು ಚಂದ ಹೇಳ್ಯಾರ ಮಾತು. ಮನೆ ಎಲ್ಲಿ ಅದಪ್ಪ? ಈಗ ನಮ್ಮದು ಮಠ ಎಲ್ಲಿ ಅದ? ಈಗ ಮಠ ಅಂತ ಕರಿತೀವಿ ನಾವು. ಇದು ಬೈಲಿನೊಳಗಾದಿಲ್ಲ ಮಠ, ಏನು ಮಠದೊಳಗೆ ಬೈಲಾದ. ಈ ಬೈಲಿನ ಒಳಗೆ ಮಠ ಅದ. ಯಾಕ್ರಿ ಮಠದಾಗ ಬೈಲಾದಂತ ಯಾಕೆ ಹೇಳಬಾರದು ಅಂದರೆ, ನಮ್ಮ ಅಜ್ಞಾನಕ್ಕೆ ಹಂಗೆ ಕಾಣಿಸ್ತದ, ವಿಚಾರ ಮಾಡ್ಲಾಗ ನಂಗೆ ಅನಿಸ್ತದ. ಈ ಬೈಲು ಮಠ ಮನೆ ಹುಟ್ಟೋದಕ್ಕಿಂತ ಮೊದಲೇ ಆದ ಬೈಲಿದು, ಹೌದಲ್ರಿ? ಆಮೇಲೆ ಮಠ ಕಟ್ಟಿದಾಗೂ ಆದ. ನಾಳೆ ಮಠ ಬಿದ್ದು ಹೋದ್ರು ಕೂಡ ಬೈಲು ಬೀಳೋದಿಲ್ಲ, ಹೌದಲ್ರಿ? ಮಠಗಳಿಗೆ ಮನೆಗಳಿಗೆ ನಾಶ ಆದವಿನ ಮನೆಯೊಳಗಿನ ಬೈಲಿಗೆ ನಾಶನೇ ಇಲ್ಲ. ಮತ್ತೆ ಇದೇ ಬೈಲಿನಲ್ಲಿ ಮತ್ತೊಂದು ಮನೆ ಕಟ್ಟಬಹುದು, ಮತ್ತೆ ಅದು ಬೀಳ್ಬೋದು, ಮತ್ತೊಂದು ಕಟ್ಟಬಹುದು, ಮತ್ತೊಂದು ಬೀಳಬಹುದು. ಆದರೆ ಬೈಲಿನೊಳಗೆ ಹುಟ್ಟಿ ಹುಟ್ಟಿ ಉದಿಸಿ ಉದಿಸಿ ಮನೆಗಳು ಲಯವಾದಂತೆ. ಅದರಂತೆ ಆತ್ಮ ಪರಮಾತ್ಮನ ಒಬ್ಬನಲ್ಲೇ ಇಷ್ಟೆಲ್ಲ 84 ಲಕ್ಷ ಜೀವರಾಶಿಗಳು ಹುಟ್ಟುತ್ತಾವ, ಮತ್ತೆ ನಾಶ ಆಗ್ತಾವ, ಮತ್ತೆ ಇದ್ರಾಗ ಹುಟ್ಟುತ್ತಾವ, ಮತ್ತೆ ನಾಶ ಆಗ್ತಾವ. ಯಾಕೆ ಹುಟ್ಟುತ್ತಾವ್ರಿ? ಹುಟ್ಟಿದ ಮೇಲೆ ಒಂದ್ಸಲ ನಾಶ ಆದ್ಮೇಲೆ ಮತ್ತೆ ಹುಟ್ಟಬಾರದಲ್ಲ. ಅಂದ್ರೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಪ್ರಾರಬ್ಧವನ್ನ ಉಣೋದಕ್ಕೋಸ್ಕರವಾಗಿ ಭಗವಂತ ಈ ಶರೀರ ಕೊಟ್ಟು ಕಳಿಸ್ಯಾನ. ಹೋಗಲೆ ಮಗನ ಉಣು ಅಂತ. ಸುಖ ಇದ್ರೆ ಸುಖ ಅನುಭವಿಸು, ದುಃಖ ಇದ್ರೆ ದುಃಖ ಅನುಭವಿಸು, ಹೌದಿಲ್ಲ? ಅಂದ್ರೆ ನಾವು ಮಾಡಿದ ಕರ್ಮದಿಂದನೇ ನಾವು ಹುಟ್ಟಿ ಬಂದೀವಿ. ಈ ಜನ್ಮದಲ್ಲಿ ಹುಟ್ಟಿದ ಮೇಲೆ ನೀನು ಮತ್ತೆ ಹುಟ್ಟುತ್ತಿದ್ದಿಲ್ಲ, ಸತ್ತ ಮೇಲೆ. ಆದ್ರೆ ಈಗ ಮಾಡಿದ್ದಿಲ್ಲ ಕರ್ಮ. ಹಿಂದಿನ ಜನ್ಮದಾಗ ಮಾಡಿದ್ದು ಈಗ ಅನುಭವಿಸ್ತೀವಿ. ಈಗ ಮಾಡಿದ್ದು ಮತ್ತು ಮುಂದೆ ನೀನು ಊಟ ಮಾಡೋದಕ್ಕೋಸ್ಕರವಾಗಿ ಮತ್ತೆ ನೀನು ಹುಟ್ಟವನೇ. ಎಲ್ಲಿವರೆಗೆ ಹುಡ್ತೇವ್ರಿ ನಾವಂದ್ರೆ, ಎಲ್ಲಿವರೆಗೂ ಗಾಡಿಯಲ್ಲಿ, ಸೈಕಲ್ ಮೋಟರಲ್ಲಿ, ಕಾರಲ್ಲಿ ಡೀಸೆಲ್ ಪೆಟ್ರೋಲ್ ಆದ ಅಲ್ಲಿವರೆಗೂ ಕಾರ್ ಹುಡ್ತದ, ಸೈಕಲ್ ಮೋಟರ್ ಹುಡ್ತದ, ಹೌದನ್ರಿ? ಇಲ್ಲ. ಎಲ್ಲಿ ಮುಗಿತದ ಆ ಕ್ಷಣದಲ್ಲಿ ಅಲ್ಲೇ ನಿಂತು ಬಿಡ್ತದ, ಒಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ. ಮತ್ತೆ ಇಷ್ಟತನ ಬಂತ್ರಿ, ಈಗ ಯಾಕೆ ಓಡೋಲ್ತಂದ್ರೆ ಅದಕ್ಕೆ ಯಾವುದರಿಂದ ಓಡ್ತಿತ್ತು ಅದೇ ಮುಗಿದು ಹೋಗ್ಯದ, ಮತ್ತೆ ಹೆಂಗೆ ಓಡ್ತದ? ನಿಂತು ಬಿಡ್ತಿಲ್ಲ. ಅದರಂತೆ ಈ ಜೀವನಕ್ಕೆ ನಾವು ಮಾಡಿದ ಕರ್ಮಗಳೇ ಪೆಟ್ರೋಲು ಡೀಸೆಲ್ ಇದ್ದಂಗೆ.
ಇದು ಎಲ್ಲಿ ತನ ಇವು ಕರ್ಮ ಸಂಬಂಧ ಆದ ಪಾಪ ಪುಣ್ಯ ಅಲ್ಲಿ ತನ ಓಡ್ತದ. ಯಾವಾಗ ಗುರುಶಾಸ್ತ್ರ ಆದಿಗಳಿಂದ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಗುರು ಹೇಳಿದಂತೆ ನೋಡಪ್ಪ, ನೀನು ಪರಬ್ರಹ್ಮ ಸ್ವರೂಪಿದ್ದಿ, ಪರಮಾತ್ಮನ ಇದ್ದಿ, ಆ ಪರಮಾತ್ಮನೇ ಈ ಉಪಾಧಿಯಲ್ಲಿ ಜೀವಾತ್ಮನಾಗನ. ಜೀವಾತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸವಿಲ್ಲ. ಅವನು ಬೇರೆ ಇಲ್ಲ, ನೀನು ಬೇರೆ ಇಲ್ಲ, ಅವನೇ ನೀನು, ನೀನೇ ಅವನು ಅಂತ ಉಪದೇಶ ಮಾಡಿದಾಗ ಯಾವ ಶಿಷ್ಯನಿಗೆ ಹೌದಂತ ನಿರ್ಣಯ ಆಗ್ತದ ಅವನ ಕರ್ಮ ಮುಗಿತಾವ, ಅವನಿಗೆ ಜೀವನ್ಮುಕ್ತ, ಅವನಿಗೆ ಮುಂದೆ ಹುಟ್ಟಂಗಿಲ್ಲ. ಅವರಷ್ಟೇ ಬಿಟ್ಟು ಅವ್ರು ಯಾರೇ ಇರಲಿ, ಯಾವ ಕುಲದವರಿರಲಿ, ಯಾವ ಜಾತಿಯಲ್ಲಿ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ಶೂದ್ರನಿರಲಿ, ಯಾಕಂದ್ರೆ ಅಲ್ಲಿ ಕುಲಜಾತಿಗಳಿಲ್ಲಲ್ಲ. ಆತ್ಮಗೆ ಪರಮಾತ್ಮ ಯಾವ ಕುಲದವ? ನಾವು ಬೆಳಗಾದ್ರೆ ಎಲ್ಲ ಪರಮಾತ್ಮಂದಪ್ಪ, ಅವನ ಕೃಪೆಯಪ್ಪ, ಅವನ ಕರುಣೆ ಬಂದು ಕೈ ಮುಗಿತೀವಿ. ಅಲ್ಲೇ ನಿಂತಲ್ಲೇ ಜಾತಿ ಭೇದವನ್ನು ಮಾಡ್ತೀವಿಲ್ರಿ. ಮತ್ತೆ ಅವನಿಗೆ ಇಲ್ಲದ ಜಾತಿ ನಿನಗೆ ಹೆಂಗೆ ಬಂದು ಅಂತ ವಿಚಾರ ಮಾಡ್ಬೇಕಲ್ಲ. ಪರಮಾತ್ಮ ಇಲ್ಲ ಜಾತಿ ನಿನಗೆ ಹೆಂಗೆ ಬಂದು ಅಂತ. ಆದರೆ ಮಹಾತ್ಮರು ಮಾಡಿದ್ದೇ ಬೇರೆ, ನಾವು ಆಚರಣೆ ಮಾಡೋದು ಬೇರೆ. ಮಹಾತ್ಮರು ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ ಅಂತ ಮಾಡಿದರು ವರ್ಣಾಶ್ರಮಗಳಲ್ಲಿ. ಅವರು ಮೊದಲು ಕಾಲದಲ್ಲಿ ಹೀಗಿನಂತಿದ್ದಿಲ್ಲ. ಈಗ ಆಯುಷ್ಯ ಅಲ್ಪ ಅದ, ಬುದ್ಧಿ ಬಹಳ ತೀಕ್ಷ್ಣ ಅದ. ಹುಟ್ಟಿದ ಮಗುವಿನಲ್ಲಿ ಎಂಥ ಬುದ್ಧಿ ಆದ್ರೆ ಈಗ ಸಂಸ್ಕೃತ ಭಗವದ್ಗೀತೆಯ ಶ್ಲೋಕ ಹೇಳ್ತಾವ 1 ವರ್ಷ 2 ವರ್ಷದ ಮಕ್ಕಳು, ಎಂಥ ಬುದ್ಧಿ ಅಂತ. ಆದ್ರೆ ಮೊದಲು ಆಯುಷ್ಯ ಹದ್ದಿನಂಗೆ ಆಯುಷ್ಯಿತ್ತು, ಬುದ್ಧಿ ಭಾಳ ಕಡಿಮೆ ಇತ್ತು. ಆವಾಗ ಬ್ರಾಹ್ಮಣರು ಅಂತ ಯಾರಿಗಾದ್ರು ಅದರಲ್ಲಿ ಯಾರು ಬುದ್ಧಿವಂತರಾರ ಅವರಿಗೆ ಬ್ರಾಹ್ಮಣರು ಅಂತ ಒಂದು ಗುಂಪು ಮಾಡಿದ್ರು. ಬ್ರಾಹ್ಮಣರು ನೀವೇನು ಮಾಡ್ಬೇಕಂದ್ರೆ ಕಾಯಕ ಬ್ರಹ್ಮಜ್ಞಾನವನ್ನ ಬೋಧನೆ ಮಾಡ್ತಾ ಜಗತ್ತನ್ನ ಕಲ್ಯಾಣ ಮಾಡ್ರಪ್ಪ, ಇದು ನಿಮ್ಮಿಂದ ಸಾಧ್ಯ. ಯಾಕೆ ನಿಮಗೆ ಜ್ಞಾನ ಅದ, ಬುದ್ಧಿ ಅದ, ನಿಮಗೆ ತಿದ್ದಲಿಕ್ಕೆ ಶಕ್ತಿ ಆದಂತ ಅವ್ರು ಏನ್ ಮಾಡಿದ್ರು, ಬಲ್ಲವರು ಕೂಡಿ ನೀವು ಬ್ರಾಹ್ಮಣರು ಈ ಕಾರ್ಯವನ್ನು ಮಾಡ್ರಿ. ಮತ್ತೆ ಇನ್ನು ಕೆಲವು ಮಂದಿಗೆ ಕ್ಷತ್ರಿಯರಂದ್ರು. ಕ್ಷತ್ರಿಯ ಅಂತ ಯಾರಿಗೆ ಕರೆದ್ರು? ನಮ್ಮ ಸಂಸ್ಕೃತಿಯ ಧರ್ಮಕ್ಕೆ ಏನಾದರೂ ಧಕ್ಕೆ ಬಂದ ಸಂದರ್ಭದಲ್ಲಿ ವೀರಾವೇಶದಿಂದ ಧರ್ಮ ರಕ್ಷಣೆಗಾಗಿ ಹೋರಾಡುವಂಥ ಭುಜಬಲ ಯಾರಿಗದ ಅವರೆಲ್ಲರಿಗೆ ಕ್ಷತ್ರಿಯರಂದ್ರು. ಸುಮ್ಮನೆ ಒಂದೆರಡು ಹೇಳ್ತೀವಿ. ನಾವೀಗ ಯಾರಿಗೆ ಬ್ರಾಹ್ಮಣ ಅಂತೀವಿ, ಯಾರಿಗೆ ಕ್ಷತ್ರಿಯರಂತೀವಿ? ಅವನ ತಂದೆ ತಾಯಿ ಬ್ರಾಹ್ಮಣರು ಅಂತೇಳಿ ಅವ್ರು ಹುಟ್ಟಿದ ಮಕ್ಕಳಿಗೂ ಕೂಡ ಬ್ರಾಹ್ಮಣ ಅಂತ ಕರಿತೀವಿ. ಅವರಲ್ಲಿ ಬ್ರಹ್ಮಜ್ಞಾನವಿಲ್ಲ. ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನ ಇದ್ದವನಿಗೆ ಬ್ರಾಹ್ಮಣ ಅಂದ್ರು. ಇವನಿಗೆ ಬಾಹ್ಯಜ್ಞಾನ ಕೂಡ ಇಲ್ಲ, ಅವನಿಗೂ ನಾವು ಬ್ರಾಹ್ಮಣರು ಅಂತಲೇ ಕರಿತೀವಿ. ತಪ್ಪಲ್ಲ. ಕ್ಷತ್ರಿಯ ಅಂತ ಯಾರಿಗೆ ಕರೆದ್ರು? ಭುಜಬಲದಿಂದ ಧರ್ಮ ನಾಶವಾಗುವಂತ ಪ್ರಸಂಗ ಬಂದರೆ ಆ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಹೋರಾಡುವಂತ ಯುದ್ಧವನ್ನೇ ಮಾಡುವಂತ ಶಕ್ತಿ ಯಾರಿಗದ ಅವನು ಕ್ಷತ್ರಿಯ. ಈಗ ಯಾರಿಗಂತೀವಿ? ಕ್ಷತ್ರಿಯರಂದ್ರೆ ಖಡ್ಗ ಹಿಡ್ಕೊಂಡು ಅವ್ರು ಹೋರಾಡಬೇಕು. ಈಗೆಲ್ಲ ಬಂದೂಕ ಬೇರೆ ಬೇರೆ ಬಂದವ, ಮೊದಲೆಲ್ಲ ಖಡ್ಗ ಇದ್ದು. ಈಗ ಕ್ಷತ್ರಿಯ ವಂಶದಲ್ಲಿ ಹುಟ್ಟಾರ ಬಹಳ ಮಂದಿ. ಕೈನೇ ಇಲ್ಲ ಅವನಿಗೆ ಕ್ಷತ್ರಿಯ ಅಂತೀವಿ ನಾವು. ಕೈನೇ ಇಲ್ಲ ಅಂದ್ರೆ ಖಡ್ಗ ಯಾವಾಗ ಹಿಡಿತಾನ ಅವನು? ಆದ್ರೂ ಕೂಡ ಅವನಿಗೆ ಕ್ಷತ್ರಿಯ ಅಂತ ಬಂದೀವಿ. ಎಲ್ಲ ವಿಚಾರಗಳನ್ನ ವಿಚಾರ ಮಾಡಿದಾಗ ಆತ್ಮನಲ್ಲಿ ಯಾವಿಲ್ಲ. ಅದಕ್ಕೆ ಅವರ ಮಹಾತ್ಮರು ಯಾರು ಈ ಬ್ರಾಹ್ಮಣ ಈ ಪ್ರತಿಷ್ಠಾ ಅಹಂ ಎಂಬುದಕ್ಕೆ
ಯಾವನು ಯಾವ ಯಾವ ದೇವತೆಗಳ ಧ್ಯಾನ ಮಾಡುವನು ಅವನು ಆಯಾ ದೇವತೆಯ ಭಾವವನ್ನು ಹೊಂದುವನು. ಕೆಲವರಲ್ಲಿ ಏನಪ್ಪ ಅವರು ದೇವ್ರಿದ್ದಂಗಾರ ಅಂದದ್ದೇ ಆಗ್ತದ, ಹೇಳಿದ್ದೇ ಆಗ್ತದ ಅಂತೀವಲ್ಲ, ಅವ್ರಿಗೆ ಸುಮ್ಮನೆ ಬಂದಿಲ್ಲ ಆ ಶಕ್ತಿ. ಅವರು ಆಯಾ ದೇವತೆಯ ಧ್ಯಾನವನ್ನು ಮಾಡಿ, ಚಿಂತನೆಯನ್ನು ಮಾಡಿ, ಅಲ್ಲಿ ಏಕೋದೇವ ಉಪಾಸನೆಯಿಂದ ಆ ದೇವರು ಬೇರೆ ಅಲ್ಲ, ಆ ದೇವತೆ ಬೇರೆ ಅಲ್ಲ ಅಂತ ಭಾವ ಅಳವಟ್ಟದ, ಅವರಿಗೆ ಆ ಭಾವನೆ ಬರ್ತದೆ. ಆದ್ದರಿಂದ ಶ್ರೀಕೃಷ್ಣನ ಧ್ಯಾನ ಮಾಡಿದ್ರೆ ಏನಾಗ್ತದ? ಇಲ್ಲಿ ಶ್ರೀಕೃಷ್ಣನನ್ನು ಧ್ಯಾನಿಸುವವನು ಕೃಷ್ಣನ ಭಾವವನ್ನು ಹೊಂದುತ್ತಾನೆ. ನಮಗೆ ಯಾರ್ದು ಬಹಳ ಧ್ಯಾನ ಮಾಡ್ತೀವಿ ಅವರು ಕನಸಿನಲ್ಲಿ ಅವರೇ ಬರ್ತಾರೆ, ಆಮೇಲೆ ನೆನಸಿನಲ್ಲಿ ಕೂಡ ಅವರೇ ಬರ್ತಾರೆ. ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಕೂಸು ಹುಟ್ಟ್ಯದ, ಅದು ತವರ ಮನೆಯಿಂದ ಅಲ್ಲೇ ಆದ, ಮನೆಯವರು ಹೋಗಿ ಗಂಡನ ಮನೆಯವರು 2 ದಿನ 3 ದಿನ ಹೋಗಿ ನೋಡಿ ಬಂದಾರ. ಇವರೆಲ್ಲರೀಗ ತಮ್ಮೂರಲ್ಲಿ ತವರಾರ, ತವರ ಮನೆಯಲ್ಲಿ ಸೊಸೆ ಮತ್ತೆ ಮಗುವಾದ. ಅವರಿಗೆ ನೆನಪು ಯಾರೋ ಬರ್ತದ? ಆ ಕೂಸಿನ ಧ್ಯಾನ. ಆ ಕೂಸು ಪ್ರತ್ಯಕ್ಷ ಕಣ್ಣಂಗ ಆತದಿಲ್ರಿ. ಯಾಕಂದ್ರೆ ಯಾವುದನ್ನ ಬಹಳ ನಾವು ನೋಡೀವಿ ಅದು ರೂಪನೇ ಆಗ್ತದಂತ. ಮತ್ತೆ ತಂದೆ ತಾಯಿಗಳು ತೀರಿಕೊಂಡಂಥ ಸಂದರ್ಭದಲ್ಲಿ ಎಷ್ಟೋ ದಿನದವರೆಗೂ ಆ ಮುಖಗಳು ಎದುರಿ ಬಂದಾಗ ಆಗ್ತದ, ಮಾತಾಡ್ದಂಗೆ ಆಗ್ತದ, ಏನೇನು ಆಗ್ತದ, ಅವ್ರು ಯಾರೇನು ಇಲ್ಲಲ್ಲ. ಇವರೇ ಇಷ್ಟು ಶಕ್ತಿ ಆದ ಕೂಸಿನಲ್ಲಿ ತಂದೆ ತಾಯಿಯಲ್ಲೇ ನಿನಗೆ ಪ್ರತ್ಯಕ್ಷ ಆಗ್ತಾರ, ಕನಸಿನಾಗ ಎದುರಿಗೆ ಬಂದಂಗೆ ಆಗ್ತಾರಂದ್ರೆ ಪರಮಾತ್ಮ ಬರಂಗಿಲ್ಲ. ಇವ್ರಿಗಿಂತ ಜ್ಞಾನ ಕಡಿಮೆ ಅದೇನು ಪರಮಾತ್ಮಗೆ? ಅವ್ರು ಯಾಕೆ ಬರಂಗಿಲ್ಲ ಅಂದ್ರೆ ಇವ್ರನ್ನ ಚಿಂತೆ ಮಾಡಿದಂಗೆ ಅವ್ರು ಚಿಂತನೆ ಮಾಡಿಲ್ಲ. ಮಕ್ಕಳ ಸೊಸೆಯನ್ನ ಧ್ಯಾನ ಮಾಡಿದಂಗ ದೇವತೆಗಳ ಧ್ಯಾನ ಮಾಡಂಗಿಲ್ಲ. ಅದಕ್ಕಾಗಿ ಮಕ್ಕಳು ಸೊಸೆನೇ ಬರ್ತಾರ, ತಂದೆ ತಾಯಿಗಳು ಬರ್ತಾರ, ದೇವರು ಪರಮಾತ್ಮ ಗುರುನಾಥ ಬರಂಗಿಲ್ಲ ಅವರಿಗೆ. ಯಾಕಂದ್ರೆ ಸುಮ್ಮನೆ ಮಾಡ್ಯಾರ ಧ್ಯಾನ, ಹಂಗ ಮಾಡಿದ್ರೆ ಧ್ಯಾನ ಅಲ್ಲದು. ಹೀಗೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತ ಇನ್ನೊಂದು ವಾಕ್ಯದಲ್ಲಿ ಯಾವಾಗಲೂ ಕೃಷ್ಣನೇ ಬ್ರಹ್ಮವೆಂದು ಪ್ರತಿಪಾದಿಸಲ್ಪಟ್ಟಿತು. ಭಗವದ್ಗೀತೆಯಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ಅಂತ ಹೇಳಿದಾಯ್ತಲ್ಲ. ಅವ್ರು ಹೇಳೋರಲ್ಲಿ ಸುಮ್ಮನೆ ತಿಳಿಯಾಕದಲ್ಲ, ಇದು ಶಾಸ್ತ್ರ, ವೇದಾಂತ ಶಾಸ್ತ್ರ ಅದ. ತಂದೆ ತಾಯಿಗಳು ನಾವೆಲ್ಲ ಹುಟ್ಟಿ ಬರೋದಕ್ಕೆ ಕಾರಣ, ಇದೇನು ಸುಳ್ಳಲ್ಲ, ಹೌದಲ್ರಿ? ಅವರು ಹುಟ್ಟಿ ಬರೋಕ್ಕೆ ಕಾರಣ ಆದರೂ ಕೂಡ ಅವರ ಕಾರಣದಿಂದ ಏನು ಹುಟ್ಟ್ಯದ ಅಂದರೆ ಸ್ಥೂಲವಾದ ದೇಹ ಹುಟ್ಟಿತು. ದೇಹಕ್ಕೆ ಬೇಕಾದಂಥ ಕಣ್ಣು ಕಾಲು ಕಿವಿ ಆದವು. ಒಳಗಡೆ ಏನೇ ಬೇಕಾಯಿತು, ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ಆಯಿತು, ಗುಣಗಳಾಯಿತು, ಸರ್ವವೂ ಆಯಿತು, ಎಲ್ಲ ಆಗ್ಯದಿಲ್ಲ. ಆದರೆ ಇನ್ನೊಂದು ಏನು ಆಗಲಿಲ್ಲ ಅಂದರೆ ಜೀವಾತ್ಮನನ್ನ ತಂದೆ ತಾಯಿಗಳು ಹುಟ್ಟಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಪಕ್ಕ ತಕ್ಕರಿ ತಂದೆ ತಾಯಿ ಶರೀರ ಹುಟ್ಟದಿವನ ಜೀವ ಯಾರಿಗೆ ಹುಟ್ಟಿಲ್ಲ. ಜೀವನ ಹುಟ್ಟಿಸಾಕ ಬರ್ತಿತ್ತಂದ್ರೆ ಸಾಯದ ಮಗನನ್ನ ಮಗಳನ್ನ ಹುಟ್ಟಿಸ್ತಿದ್ರು ಅವರು. ರೋಗ ರುಜಿ ಬರದರ ಮಗನನ್ನ ಹುಟ್ಟಿಸ್ತಿದ್ರು. ಗಂಡು ಅಂದ್ರೆ ಗಂಡಾತಿತ್ತು, ಹೆಣ್ಣಂದ್ರೆ ಹೆಣ್ಣಾತಿತ್ತು. ಆಗದೆ ಯಾರಿಗನ ಜೀವಾತ್ಮ ಯಾರಿಗೆ ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ ಅಂದ್ರೆ ಅವನು ಪರಮಾತ್ಮ. ಪರಮಾತ್ಮ ತಂದೆ ತಾಯಿ ಯಾರು ಹೇಳ್ರಪ್ಪ?
ಅವನಿಗೆ ಹೆಂಡತಿ ಅಂದರೆ ಗಂಗೆ ಅಂತೀವಿ, ಪಾರ್ವತಿ ಅಂತೀವಿ, ಮಕ್ಕಳಂದ್ರೆ ಗಣಪತಿ ಅಂತೀವಿ, ಮತ್ತು ಷಣ್ಮುಖ ಅಂತೀವಿ, ವೀರಭದ್ರ ಅಂತೀವಿ. ಮತ್ತು ಅವ್ರಿಗೆ ಅವನು ಮಾವ ಯಾರು ಅಂದ್ರೆ ಹೇಳ್ತೀವಿ, ಪರಮಾತ್ಮ ಮಾವ ಯಾರು, ಪಾರ್ವತಿ ತಂದೆ ಬ್ರಹ್ಮ ಅಂತೀವಿ. ಹೀಗೆ ಎಲ್ಲ ವಂಶವನ್ನು ಹೇಳ್ತೀವಿ. ಆದ್ರೆ ಪರಮಾತ್ಮನ ತಂದೆ ತಾಯಿ ಯಾರಪ್ಪ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಅಂದ್ರೆ ಅರ್ಥ ಏನಾಯ್ತು? ತಂದೆ ತಾಯಿಗೆ ಹುಟ್ಟಿದಂತೆ ನಾವು ನೀವು ಹುಟ್ಟಿದಂತೆ ಅವನು ಹುಟ್ಟಿಲ್ಲ. ಅವನು ಹುಟ್ಟಿಲ್ಲ ಅಂದ್ರೆ ಅವನ ಸ್ವರೂಪನಾದ ಜೀವಾತ್ಮ ಹೆಂಗ್ ಹುಡ್ತಾನೆ? ಅವಳು ಜೀವಳು ಯಾರು ಅಂತ ತಿಳ್ಕೊರಿ. ಒಬ್ಬನು ತಾಯಿ ಗರ್ಭದಿಂದ ಹುಟ್ಟ್ಯಾನ, ಇನ್ನೊಬ್ಬನ ಗರ್ಭ ಇಲ್ಲದ ಹೊರಗೆ ಜಾರಿ ಬಿದ್ದನಂದು ನಂಬ್ತಾರೆ. ಹುಟ್ಟಿದ್ರೆ ಅವಳು ಜವಳಿ ಗರ್ಭದಿಂದನೇ ಹುಟ್ಟಬೇಕಲ್ಲ. ಒಬ್ಬನ ಗರ್ಭಕ್ಕೆ ಬರಲಾರ್ದು ಹುಟ್ಟ್ಯಾನ, ಒಬ್ಬ ಗರ್ಭದಿಂದ ಬಂದನ ಅಂದ್ರೆ ಅರ್ಥ ಏನಾಗ್ತದೆ? ಅನರ್ಥ ಆಗ್ತದೆ. ಅದಂಗ ಪರಮಾತ್ಮ ಜೀವಾತ್ಮ ಅವಳಿ ಜವಳಿ ಅವ್ರು ಹೆಂಗೆ ಹುಟ್ಟಬೇಕು, ಅವರು ಇಬ್ರು ಹಂಗೆ ಹುಟ್ಟಬೇಕಾಗ್ತದೆ. ಒಬ್ಬನಿಗೆ ಗರ್ಭ ಇಲ್ಲದೆ ಹುಟ್ಟಿನಂತ ಹೇಳಕ್ ಬರಂಗಿಲ್ಲ. ಶಾಸ್ತ್ರ ದೋಷ ಬರ್ತಾವ, ಶ್ರುತಿ ದೋಷ ಬರ್ತಾವ. ಆ ಕಾರಣದಿಂದ ಇಲ್ಲಿ ಶುದ್ಧ ಬ್ರಹ್ಮಕ್ಕೆ ಪರ್ಯಾಯ ವಾಸನವಾದ ಪ್ರತಿಷ್ಠ ನಾನೇ ಆಗಿರುವನು. ಎಲ್ಲದಕ್ಕೂ ಕಾರಣ ಏನಪ್ಪ? ಸೂರ್ಯನಿಗೂ ನೀನೇ ಕಾರಣ ಬೆಳಕು ಕೊಡ್ಲಿಕ್ಕೆ, ಭೂಮಿಗೆ ಮಣ್ಣಿಗೆ ಆಗಲಿಕ್ಕೆ ನೀನೇ ಕಾರಣ, ನದಿ ಸಮುದ್ರಕ್ಕೆ ಹಳ್ಳ ಕೊಳ್ಳಕ್ಕೆ ನೀರಾಗೋದು ನೀನೇ ಕಾರಣ, ಮತ್ತೆ ಬೆಂಕಿ ಆಗೋದು ನೀನೇ ಕಾರಣ, ಗಾಳಿಯಾಗಿ ಬೀಸುವುದು ನೀನೇ ಕಾರಣ, ಆಕಾಶ ಆದವನು ನೀನೇ ಕಾರಣ. ನೋಡ್ರಿ, ಯಾರನ್ನ ಮಾಡ್ರಿ, 5 ವಸ್ತುವಿನಲ್ಲಿ ಯಾವತ್ತಾದ್ರೂ ಒಬ್ರು ಮಾಡಿ ತೋರಿಸ್ಬೇಕು. ಗಾಳಿಯನ್ನು ಮಾಡಿ ತೋರಿಸ್ಲಿ ಒಂದು, ಬೆಂಕಿಯನ್ನ ಮಾಡಲಿ ಒಂದು, ನೀರನ್ನು ಮಾಡಲಿ ಒಂದು, ಇಲ್ಲ ಭೂಮಿಯನ್ನ ಮಾಡಲಿ ಒಂದು. ಯಾರಿಗೂ ಮಾಡಕ್ ಬಂದಿಲ್ಲ, ಬರೋದಿಲ್ಲ. ಅಂದ್ರೆ ಯಾರಿಗೆ ಮಾಡಲಿಕ್ಕೆ ಬರೋದಿಲ್ಲ, ಸಾಧ್ಯ ಇಲ್ಲ, ಅದನ್ನು ಯಾರು ಮಾಡ್ಯಾರ ಅವನೇ ದೇವರು ಅನ್ಬೇಕು, ಅವರಿಗೆ ಪರಮಾತ್ಮ ಅನ್ಬೇಕು. ಇದು ಸರಳ ಅಲ್ಲ ತಿಳಿಯೋದು. ಹಾಗಾಗಿ ಎಲ್ಲದಕ್ಕೂ ಆ ಬ್ರಹ್ಮನೇ ಕಾರಣ. ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಅಂತ ಬ್ರಹ್ಮಸೂತ್ರದಿಂದ ವೇದಗಳನ್ನೇ ಗ್ರಹಿಸಬೇಕು. ನಾ ವೇದಗಳನ್ನು ಹೇಗೆ ತಿಳಿಬೇಕು ಅಂದರೆ, ಗುರುಮುಖದಿಂದ ಸರ್ವ ವೇದ ಯತ್ಪದ ಮಾಮನಂತಿ ಅಂದರೆ ಈ ಜ್ಞಾನದ ತ್ರಿಕಾಂಡ ರೂಪವಾದ ವೇದಗಳು. ಜ್ಞಾನದಲ್ಲಿ 3 ಕಾಂಡ ವೇದಗಳಲ್ಲಿ: ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಈ 3 ಕಾಂಡಗಳಲ್ಲಿ ಸಾಕ್ಷಾತ್ ಆಗಲಿ ಅಥವಾ ಪರಂಪರೆಯಿಂದಾಗಲಿ ಪರಬ್ರಹ್ಮವೆಂಬ ಪದವನ್ನೇ ಹೇಳುವುದು ಎಂದರ್ಥ. ಅದಕ್ಕಾಗಿ ಅಮೃತ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ ಅಂತ ಕೈವೆಲ್ಲ ಪದ್ಧತಿಯಲ್ಲಿ ಹೇಳಿದ್ರು. ಅದೇ ಮಾತನ್ನು ಭಗವದ್ಗೀತೆಯಲ್ಲಿ ಅದ. ಎಲ್ಲಿ ಅಮೃತ ಅದಂದ್ರೆ ಶ್ರೀ ಗುರುವಿನ ವಚನ ಅಂದ್ರು. ಶ್ರೀ ಗುರು ಅಂತ ಯಾರಿಗೆ ಕರಿಬೇಕು? ಅದು ಒಂದು. ವಚನ ಅಂದ್ರೆ ಏನು ಅನ್ಬೇಕು? ನಾವೆಲ್ಲ ದಿವಸ ಎಷ್ಟು ನುಡಿತೀವಿ ಶಬ್ದಗಳು, ಅವೆಲ್ಲಕ್ಕೂ ಮಾತು 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 ಅಂತ ಕರೆದ್ರೆ ವಿನ ಒಬ್ಬನಿಗಾದ್ರೂ ನಿಮ್ಮ ಮಾತಿಗೆ ನಮ್ಮ ಮಾತಿಗೆ ವಚನ ಅಂತ ಕರೆದ್ರೆ ಏನು? ಅವರಿಗೆ ಗುರುವಿನ ಮಾತುವರ್ಣಿಗೆ ವಚನ ಅಂದರು, ಮಾನವನ ಮಾತಿಗೆ ಮಾತು ಅಂತ ಕರೆದರು. ನಮ್ಮೆಲ್ಲ ಮಾತಿನಿಂದ ದುಃಖ ಆಯಿತು. ನಾವೆಲ್ಲರ ಮಾತುಗಳನ್ನು ಕೇಳಿ 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 ಹೇಳಿದವರ ಮಾತನ್ನು ಕೇಳಿ ಹೇಳಿದವನು ಸತ್ತೋದ, ಕೇಳಿದವನು ಸತ್ತೋದ್ವಿ. ಆದರೆ ಗುರುವಿನ ವಚನವನ್ನು ಕೇಳಿದವನು ಎಂದೂ ಸತ್ತು ಹೋಗಲಿಲ್ಲ. ಅವನು ಅಮೃತ ಅದರಲ್ಲಿ.
ಅಮೃತ ಅಂದ್ರೇನು? ಮೃತ್ಯುವನ್ನು ನಾಶ ಮಾಡುವುದೇ ಅಮೃತ ವಾಕ್ಯ. ಅದು ಮೃತ್ಯು, ಸಾವು, ಅದು ಎಲ್ಲಿ ಅದ ಅಲ್ಲೇ ಆದಂದಾಗ ಮತ್ತೆ ಅಲ್ಲಿಗೂ ಹೋಗ್ಬೇಕು, ಮತ್ತೆ ಬೇರೆ ಎಲ್ಲಿಗೂ ಹೋಗ್ಬೇಕು. ನಾವು ಯಾಕಡೆ ತಿರುವ ಮತ್ತೆ ಗುರುವಿನಲ್ಲಿ ಹೋಗಬೇಕು, ಗುರುವಿಗೆ ಶರಣಾಗತನಾಗಬೇಕು. ಗುರುವೇ ಕೃಪೆ ಮಾಡು ಅಂತ ಬೇಡಬೇಕು. ಅವನು ಕಣ್ಣು ತೆರೆದು ನೋಡಿ ನಮ್ಮ ಮೇಲೆ ಕರುಣಾರಸ ಬೀರಿ ಆತ ಹೇಳಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿನ, ಅಲ್ಲಿವರೆಗೂ ಯಾರು ಉದ್ಧಾರ ಆಗ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಸಮಯ ಆಯಿತು. ಮತ್ತೆ ಇಲ್ಲಿವರೆಗೂ ಸಾಗಿ ಬಂದಂಥ 14ನೆಯ ಅಧ್ಯಾಯದ ಭಗವದ್ಗೀತೆ ಇವತ್ತಿಗೆ ಸಂಪೂರ್ಣ ಮುಗಿತು. ನಾಳೆಯಿಂದ 15ನೆಯ ಅಧ್ಯಾಯವನ್ನು ಆಧಾರವಾಗಿಟ್ಟುಕೊಂಡು ನಾವು ನೀವು ಚರ್ಚೆಯಲ್ಲಿ ಭಾಗವಹಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಎಲ್ಲ ಜನಸೆ ಎಲ್ಲಿ ವಾಸಿಸಿದೆ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲಾದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದಾನಂದ. ಜನಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ನೆಲೆಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮಾ ನಿಮಗೆ ಋಣವ ಸಲುಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದಾನಂದ. ತೊಡವಿಯೋ ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ವೇದಾಂತ ಒಡೆಯನೋ ಜಡಿ ದೇವನಿವನೋ ನುಡಿದ ತತ್ವಂ ಶಿಯ ವಾಕ್ಯವನೋ. ಕರುಣೆಯಿಂದನೆ ಸುರಿದಾಮೃತ
ಅವತಾರಿಪನೌಕಾಧೀಶಗೆ ಮಂಗಲಂ ಗುರು ಶಂಕರಾನಂದ ಭಕ್ತರಿಂದ ಸಂಘ ಶರಣರ ನಿಜದ ಆನಂದ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅನಿರುದ್ಧ ಮಹಾರಾಜ್ ಕಿ ಜೈ सकल साधु संत महाराज की